ಸೊ ಹೈ ಸ್ಟೂಡೆಂಟ್ಸ್, ಇವತ್ತು ನಿನ್ನೆ ಬಂದು ಟಾಪಿಕ್ಕು ಟೈಪ್ 1 ಆಗಿತ್ತು. ಸೊ ಇವತ್ತು ಟೈಪ್ 2 ಪ್ರಾಬ್ಲಮ್ನ ಡಿಸ್ಕಸ್ ಮಾಡೋಣ. ರ್ಯಾಷ್ನಲ್ ಮತ್ತು ಇರ್ಯಾಷ್ನಲ್ ನಂಬರ್ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಈ ರೀತಿ ಇರೋಂಥ ನಂಬರ್ನ ಇರ್ಯಾಷ್ನಲ್ ಅಂತ ಪ್ರೂವ್ ಮಾಡಿ ಅಂತ ಕೇಳ್ತಿದ್ದಾರೆ. ಸೊ ನಿನ್ನೆ ಟಾಪಿಕ್ನಲ್ಲಿ ನಾವು ಡಿಸ್ಕಸ್ ಮಾಡಿರೋದೇನು, ಜಸ್ಟ್ ಇರ್ಯಾಷ್ನಲ್ ಪಾರ್ಟ್ನ ಇರ್ಯಾಷ್ನಲ್ ನಂಬರ್ ಅಂತ ಪ್ರೂವ್ ಮಾಡಬೇಕು. ಸೊ ಅದು ಒಂದು ಟೈಪ್ ಆದರೆ ಇದು ನೆಕ್ಸ್ಟ್ ಟೈಪು. ಇದನ್ನು ಸಾಲ್ವ್ ಮಾಡೋದು ಅದಕ್ಕಿಂತ ಈಸಿ. ಏನಾದ್ರು 4 ಮಾರ್ಕ್ಸಿಗೆ ಈ ಕ್ವಶನ್ನ ಏನಾದರೂ ಕೇಳಿದ್ರೆ √5ನ ಫಸ್ಟು ಇರ್ಯಾಷ್ನಲ್ ಅಂತ ಪ್ರೂವ್ ಮಾಡಬೇಕು. ಬೈ ಚಾನ್ಸ್ 2 or 3 ಮಾರ್ಕ್ಸಿಗೆ ಕೇಳಿದ್ರೆ ಪ್ರೀವಿಯಸ್ ವಿಡಿಯೋನ ರೆಫರ್ ಮಾಡಿ, ಅಲ್ಲಿ ಆಲ್ರೆಡಿ ಪ್ರೂವ್ ಆಗಿದೆ. √5 is, we know that √5 is an irrational number ಅಂತ ಆಲ್ರೆಡಿ ಪ್ರೂವ್ ಆಗಿದೆ. ಬೈ ಚಾನ್ಸ್ 4 ಮಾರ್ಕ್ಸ್ ಕೇಳಿದ್ರೆ √5 ಇಸ್ ಅನ್ ಇರ್ಯಾಷನಲ್ ನಂಬರ್ ಹೇಗೆ ಪ್ರೂವ್ ಮಾಡೋದು ಅಂತ ಆಲ್ರೆಡಿ ಗೊತ್ತಾಗಿದೆ. ಸೊ ಇವಾಗ ನಾವು ರ್ಯಾಷನಲ್ ಪ್ಲಸ್ ಇರ್ಯಾಷನಲ್ನ ಹೇಗೆ ಇರ್ಯಾಷನಲ್ ಅಂತ ಪ್ರೂವ್ ಮಾಡೋದು ಅನ್ನೋದು ಡಿಸ್ಕಸ್ ಮಾಡೋಣ ಈ ಟಾಪಿಕ್ನಲ್ಲಿ. ಅಗೈನ್ ಸೇಮ್ ಅಸಂಪ್ಷನ್ ಆ್ಯಂಡ್ ಕಾಂಟ್ರಡಿಕ್ಷನ್ ಮೆಥಡ್ಗೆ, ಕಾಂಟ್ರಡಿಕ್ಟಿಂಗ್ ಸ್ಟೇಟ್ಮೆಂಟ್ಗೆ ಹೋಗಬೇಕಾಗುತ್ತೆ. ಸೊ ಸೇಮ್ ಥಿಂಗ್, ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ 3 + 2√5 is a rational number. ಸೊ ಸೇಮ್ ಅಸಂಪ್ಷನ್ ನೆನ್ನೆ ಏನು ವಿಡಿಯೋನಲ್ಲಿ ಅಥವಾ ಲಾಸ್ಟ್ ವಿಡಿಯೋನಲ್ಲಿ ಏನು ಹೇಳಿದೆ, ಸೇಮ್ ಅಸಂಪ್ಷನ್ ಮಾಡ್ಕೋಬೇಕಾಗುತ್ತೆ. ಇರ್ಯಾಷನಲ್ ನಂಬರ್ ಅಂತ ಪ್ರೂವ್ ಮಾಡಬೇಕು ಅಂದರೆ ಅದರ ಆಪೋಸಿಟ್ನ ಅಸ್ಯೂಮ್ ಮಾಡ್ಕೋಬೇಕು, ಈ ನಂಬರು ಇರ್ಯಾಷನಲ್ ನಂಬರ್ ಅಂತ ಹೇಳಿ. ಸೊ ಯಾವುದೇ ರ್ಯಾಷನಲ್ ನಂಬರ್ ಏನಂತಪ್ಪ ಬರಿಬೋದು, ದೆನ್ 3 + 2√5 which is equal to any rational number can be written in the form of p/q. So p/q ಬದಲು a/b. So a/b a and b ಗೆ ಕಂಡೀಷನ್ಸು a, b should belongs to set of integers. ಇಲ್ಲಿ a and b ನ ಕೋಪ್ರೈಮ್ಸ್ ಅಂತ ಬರೆಯೋ ನೆಸೆಸಿಟಿ ಇಲ್ಲ. ಯಾಕೆ ಅಂತ ಅಂದರೆ ಪ್ರೀವಿಯಸ್ √5 ಇರ್ಯಾಷನಲ್ ಅಂತ ಪ್ರೂವ್ ಮಾಡ್ಬೇಕಾದ್ರೆ ಆ ಒಂದು ಸ್ಟೇಟ್ಮೆಂಟ್ ಏನಾಗಿದೆ, ಕಾಂಟ್ರಡಿಕ್ಟ್ ಆಗೋಗಿದೆ. ಸೊ ಅದನ್ನು ಮತ್ತೆ ಬರೆಯೋ ನೆಸೆಸಿಟಿ ಇಲ್ಲ. ಡಿನಾಮಿನೇಟರ್ ಶುಡ್ ನಾಟ್ ಬಿ ಈಕ್ವಲ್ ಟು 0. ನೆಕ್ಸ್ಟು ಈ ಇರ್ಯಾಷನಲ್ ಪಾರ್ಟ್ ಏನಿದೆ ಅದನ್ನು ಮಾತ್ರ ನೀವು LHSನಲ್ಲಿ ಮೇಂಟೈನ್ ಮಾಡಿಕೊಡ್ರಿ. ಮಿಕ್ಕಿರೋ ನಂಬರ್ನೆಲ್ಲ RHSಗೆ ಕಳಿಸ್ರಿ. +3 ಆ ಕಡೆಗೆ ಹೋದ್ರೆ ಏನಾಗುತ್ತೆ, 2√5 which is equal to a/b - 3. ಹೇಳ್ಕೊಡ್ಬೇಕಾರೆಲ್ಲ ನಾವು ಮಕ್ಕಳುಗಳಿಗೆ ಈ ರೀತಿ ಎಲ್ಲ ಆಗೋದಿಲ್ಲ. ಫಸ್ಟ್ ಟೈಮ್ ನಮಗೂ ಈ ಜನ ಇಲ್ಲದೆ ವಿಡಿಯೋ ಮಾಡೋದನ್ನು ನಾವು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು, ಅದರಿಂದ ತಪ್ಪು ತಿಳ್ಕೊಬೇಡ್ರಿ ಅಷ್ಟೇ. ನೆಕ್ಸ್ಟ್ ಪ್ರೊಸೀಜರ್ ಬಂದು LCM. ಇವೆರಡನ್ನು ಸಬ್ಟ್ರಾಕ್ಟ್ ಮಾಡಬೇಕು ಅಂದರೆ ಡೈರೆಕ್ಟಾಗಿ ಸಬ್ಟ್ರಾಕ್ಟ್ ಮಾಡೋಕ್ಕಲ್ಲ, ಬಿಕಾಸ್ ದ ಡಿನಾಮಿನೇಟರ್ಸ್ ಆರ್ ಡಿಫ್ರೆಂಟ್. ಇಲ್ಲೇನು ಇಲ್ಲ, 1 ಇರುತ್ತೆ, ಬಿಗೆ ಮತ್ತು 1ಗೆ LCM is b. a/b ಇಂಟು LCM b ಕ್ಯಾನ್ಸಲ್ ಆದರೆ a ಉಳಿಯುತ್ತೆ, ಮಧ್ಯದಲ್ಲಿ ಏನು ಸೈನ್ ಇದೆ, ಮೈನಸ್ ಸೈನ್ ಇದೆ. ನೆಕ್ಸ್ಟ್ ಇಂಡಿವಿಜುವಲ್ ನಂಬರ್ ಏನಿದೆಪ್ಪ, 3 ಇಂಟು LCM ನಂಬರ್ ಇಸ್ 3b. a - 3b ಹೋಲ್ ಡಿವೈಡೆಡ್ ಬೈ b. ಇರ್ಯಾಷನಲ್ ಪಾರ್ಟ್ನ ಮಾತ್ರ ಮೇಂಟೈನ್ ಮಾಡ್ಕೋಬೇಕು, ಮಿಕ್ಕಿದ್ನೆಲ್ಲ ಆ ಕಡೆಗೆ ಟ್ರಾನ್ಸ್ಫರ್ ಮಾಡಬೇಕು. ಈ 2 √5 ಜೊತೆಗೆ ಮಲ್ಟಿಪ್ಲೈ ಆಗಿರೋಂಥದ್ದು. 2√5 ಹೇಗಾಯಿತು, 2 ಇಂಟು √5 ಆಗಿ 2√5 ಆಗಿರೋದು. ಆಮೇಲೆ 3 + 2√5ನ ಸ್ಟೈಲ್ ಆಗಿ 5√5 ಅಂತ ಬರ್ದಿರೋ, ಇಟ್ ಇಸ್ ಮೀನಿಂಗ್ಲೆಸ್. √5 which is equal to, so 2 gets cross multiplied to the denominator, a - 3b whole divided by 2 whole divided by 2b. Square root of 5 is equal to a - 3b whole divided by 2b. ಆ ಕ್ವಶನ್ ಕಂಪೇರ್ ಮಾಡಿದ್ರೆ ಈ ಟೈಪ್ 2 ಬಂದು ಭಾಳ ಈಸಿ ಇರುತ್ತೆ. ನೀವು ಜಸ್ಟ್ ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ ಅಷ್ಟೇ, ಏನಿಲ್ಲ. ನೀಟಾಗಿ ಅರ್ಥ ಮಾಡ್ಕೊಳ್ರಿ. ಎ ಮತ್ತು ಬಿನ ಏನಂತ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ, ಇಂಟೀಜರ್ಸ್. ಹಾಗಿದ್ರೆ ಇಂಟೀಜರ್ಸ್ ಮತ್ತು ಇಂಟೀಜರ್ಸ್ನ ಡಿವೈಡ್ ಮಾಡಿದ್ರೆ ಏನಪ್ಪ ಸಿಗುತ್ತೆ, ವಾಟ್ ಈಸ್ ಇಂಟೀಜರ್ ಡಿವೈಡೆಡ್ ಬೈ ಇಂಟೀಜರ್, ಅ ರ್ಯಾಷನಲ್ ನಂಬರ್. ಸೊ ಸಿನ್ಸ್ a and b are integers, therefore a - 3b divided by whole divided by 2b is a rational number. ಇದು ಬರೆದ ಮೇಲೆ ನಿಮಗೆ ಬೇಸಿಕ್ ಗೊತ್ತಿರಬೇಕು, ಈಕ್ವಾಲಿಟಿ ಸೈನ್ ಅಂದರೆ ಏನು. ಈಗ ಬೈ ಚಾನ್ಸ್ ನಾನು ಇಲ್ಲಿ 2 ಅನ್ನೋ ನಂಬರ್ ಬರೆದ್ರೆ 2 ಈಕ್ವಲ್ಸ್ ಅಂತ ಬರೆದು ಇಲ್ಲಿ ನಮ್ಗೆ ಇಷ್ಟ ಬಂದಂಗೆ 1 ಅಥವಾ 3
ಏನೇನೋ ಬರೆಯೋದಕ್ಕೆ ಆಗೋದಿಲ್ಲ, ಏನೇನೋ ಬರೆಯೋದಕ್ಕೆ ಆಗೋದಿಲ್ಲ. ಯಾವ ವ್ಯಾಲ್ಯೂನೇ ಇಲ್ಲಿ ಪ್ರಿಫರ್ ಮಾಡ್ಬೇಕು, ಏನು ಬರಿಬೇಕು ಇಲ್ಲಿ, 2 = 2 ಅಂತಲೇ ಬರೀಬೇಕು. ಸೊ ಈಕ್ವಾಲಿಟಿ ಸೈನ್ ಅಂದರೆ LHS ಶುಡ್ ಬಿ ಈಕ್ವಲ್ ಟು RHS. ಹಾಗಿದ್ರೆ ಇದು ರ್ಯಾಷನಲ್ ನಂಬರ್ ಆದರೆ ಇದು ಕೂಡ ಏನಾಗಲೇಬೇಕು, ಈಕ್ವಾಲಿಟಿ ಸೈನ್ ಹೇಳೋದು RHS LHSಗೆ ಈಕ್ವಲ್ ಆಗಲೇಬೇಕು. ಅಂದರೆ ಇದು ರ್ಯಾಷನಲ್ ಆದರೆ ಇದು ಕೂಡ ರ್ಯಾಷನಲ್ ನಂಬರ್ ಆಗಿರಲೇಬೇಕು. ಸೊ ದಿಸ್ ಇಂಪ್ಲೈಸ್ √5 ಈಸ್ ಆಲ್ಸೋ ರ್ಯಾಷನಲ್ ನಂಬರ್. ಬಟ್ ನಾವು √5ನ ಏನಂತ ಪ್ರೂವ್ ಮಾಡಾಗಿದೆ, √5ನ ಆಲ್ರೆಡಿ ಇರ್ಯಾಷನಲ್ ನಂಬರ್ ಅಂತ ಪ್ರೂವ್ ಮಾಡಾಗ ಹೋಗಿದೆ. ಪ್ರೀವಿಯಸ್ ವಿಡಿಯೋ ನೋಡ್ಕೊಂಡ್ರೆ ಗೊತ್ತಾಗುತ್ತೆ √5ನ ಹೇಗೆ ಇರ್ಯಾಷನಲ್ ನಂಬರ್ ಅಂತ ಪ್ರೂವ್ ಮಾಡಿದ್ದೀವಿ ಅಂತ. ಬಟ್ ಇಲ್ಲೇನಾಗ್ತಿದೆ, ಕಾಂಟ್ರಾಡಿಕ್ಟ್ ಆಗ್ತಿದೆ ನೋಡಿ. ಇಲ್ಲಿ ನಾವು √5ನ ಇರ್ಯಾಷನಲ್ ಅಂತ ಪ್ರೂವ್ ಮಾಡಿದ್ದೀವಿ, ಬಟ್ ಎಲ್ಲೋ ಸಾಲ್ವ್ ಮಾಡ್ತಾ √5 ರ್ಯಾಷನಲ್ ನಂಬರ್ ಆಗಿ ಸಿಗ್ತಿದೆ. ಸೊ ಈ ಸ್ಟೇಟ್ಮೆಂಟ್ ಕಾಂಟ್ರಾಡಿಕ್ಟ್ ಆಗ್ತಿದೆ ಈ ಕ್ವಶನಲ್ಲಿ. ನೀವು ಅದನ್ನು ಅನಲೈಸ್ ಮಾಡಬೇಕಾಗುತ್ತೆ. ಅಳಿಸ್ತಾ ಇದ್ದೀನಿ. This contradicts the fact that √5 ಏನಂತ ಪ್ರೂವ್ ಮಾಡಿದ್ವಿ, ಇರ್ಯಾಷನಲ್ ನಂಬರ್ ಅಂತ ಪ್ರೂವ್ ಮಾಡಿದ್ವಿ. ಈ ಸ್ಟೇಟ್ಮೆಂಟ್ ಕಾಂಟ್ರಾಡಿಕ್ಟ್ ಆಗ್ತಿರೋದು, ಅದನ್ನು ಬರಿಬೇಕು. ದಿಸ್ ಕಾಂಟ್ರಾಡಿಕ್ಟ್ಸ್ ದ ಫ್ಯಾಕ್ಟ್ ದಟ್ √5 ಈಸ್ ಆನ್ ಇರ್ಯಾಷನಲ್ ನಂಬರ್. ಬಟ್ ನಮ್ಗೆ ಏನಂತ ರಿಸಲ್ಟ್ ಬಂತು, √5 ರ್ಯಾಷನಲ್ ನಂಬರ್ ಅಂತ ಬರ್ತಿದೆ. ಸೊ ಅದಕ್ಕೋಸ್ಕರ ಯಾವ ಸ್ಟೇಟ್ಮೆಂಟ್ ಕಾಂಟ್ರಾಡಿಕ್ಟ್ ಆಗ್ತಿದೆ ಅದನ್ನು ಬರಿಬೇಕಾಗುತ್ತೆ. √5 ಈಸ್ ಆನ್ ಇರ್ಯಾಷನಲ್ ನಂಬರ್. ದಿಸ್ ಕಾಂಟ್ರಾಡಿಕ್ಟ್ಸ್ ದ ಫ್ಯಾಕ್ಟ್ ದಟ್ √5 ಈಸ್ ಆನ್ ಇರ್ಯಾಷನಲ್ ನಂಬರ್. ದೇರ್ಫೋರ್ ಆರ್ assumption is wrong. ನೋಡಿ ನೆನ್ನೆ ಅಂತ ಹೇಳ್ತೀವಿ, ಸಾರಿ, ಪ್ರೀವಿಯಸ್ ವಿಡಿಯೋನಲ್ಲಿ ಯಾವ್ದಾರ ಒಂದೇ ಒಂದು ಉದಾಹರಣೆ ಸಾಕು ಇಡೀ ಒಂದು ಅಸಂಪ್ಷನ್ನೇ ರಾಂಗ್ ಅಂತ ಹೇಳೋದಕ್ಕೆ ಅಂತ ಹೇಳಿದೆ. ಹಾಗೆ ಇದೇ ರೀತಿ √5 ನಾನು ಇರ್ಯಾಷನಲ್ ನಂಬರ್ ಅಂತ ಪ್ರೂವ್ ಮಾಡಿದೆ, ಬಟ್ √5 ರ್ಯಾಷನಲ್ ನಂಬರ್ ಅಂತ ನನಗೆ ಸಾಲ್ವ್ ಮಾಡಬೇಕಾದ್ರೆ ಸಿಗ್ತಿದೆ. ಸೊ ಇದು ಒಂದೇ ಒಂದು ಉದಾಹರಣೆ ಸಾಕು ದಟ್ ನಮ್ಮ ಅಸಂಪ್ಷನ್ ರಾಂಗ್ ಆಗಿರುತ್ತೆ. ಹಾಗಿದ್ರೆ ನಮ್ಮ ಅಸಂಪ್ಷನ್ ರಾಂಗ್ ಆಗಿದ್ರೆ ರೈಟ್ ಅದು ಏನಂತಾರೆ, ರೈಟ್ ಆನ್ಸರ್ ಏನಾಗಿರುತ್ತೆ, ಅದರದ್ದು ಆಪೋಸಿಟ್ ಆಗಿರುತ್ತೆ. ಹೆನ್ಸ್ 3 + 2√5 is an irrational number. ಸೊ ಇದು ಬಂದು ನಿಮ್ಮ ಟೈಪ್ 2 ಪ್ರಾಬ್ಲಮ್ ಆಗಿರುತ್ತೆ. ಈ ಒಂದು ಚಾಪ್ಟರ್ ರಿಯಲ್ ನಂಬರ್ಸ್ನಲ್ಲಿ ನಿಮ್ಮ ಮಿಡ್ ಟರ್ಮ್ ಪೇಪರ್ನಲ್ಲಿ ಇವು 2 ಟೈಪ್ನಲ್ಲಿ ಒಂದು ಟೈಪ್ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಆಗಿ ನೀವು ಪ್ರಿಪೇರ್ ಆಗ್ಬೋದು ಕಣ್ರಪ್ಪ. ಇದೇ ಕ್ವಶನ್ ಅಂತ ಹೇಳ್ತಾ ಇಲ್ಲ, ಇದ್ರ ಬದಲು ಬೇರೆ ಬೇರೆ ನಂಬರ್ಸ್ಗಳು ರ್ಯಾಷನಲ್ ನಂಬರ್ ಬದಲು ರ್ಯಾಷನಲ್ ನಂಬರ್ಸು ರೀಪ್ಲೇಸ್ ಆಗಿರುತ್ತೆ ಅಷ್ಟೇ. ಬಟ್ ಮೆಥಡ್ ಎಲ್ಲದಕ್ಕೂ ಸೇಮ್ ಇದೆ. ಸೊ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.